ಈ ಕಾಲದಲ್ಲಿ ಕಾಸ್ಮೆಟಿಕ್ಸ್ ಬಳಸದೇ ಇರೋರು ಯಾರೂ ಕೂಡ ಇಲ್ಲ. ದಿನನಿತ್ಯ ಎಲ್ಲರೂ ಬಳಕೆಯನ್ನು ಮಾಡ್ತಾರೆ. ಆದ್ರೆ ಈಗ ಕಾಸ್ಮೆಟಿಕ್ಸ್ ನಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾಗ್ತಿದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿಂದ ನೋಡಿ. ನೀವೇನಾದ್ರೂ ಕಾಸ್ಮೆಟಿಕ್ಸ್ ಹೆಚ್ಚಾಗಿ ಬಳಸ್ತಾ ಇದ್ರೆ ಎಚ್ಚರಿಕೆ ವಹಿಸೋದು ಉತ್ತಮ. ಯಾಕಂದ್ರೆ ನೀವು ಬಳಸುವ ದಿನನಿತ್ಯದ ಕ್ರೀಮ್ಗಳು, ಲಿಪ್ಸ್ಟಿಕ್, ಸಿರಮ್ಸ್ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಮೊನ್ನೆಯಷ್ಟೇ ಕುಂಕುಮ, ಪ್ಯಾರಾಸೆಟಮೋಲ್ ಸೇರಿ 15 ಔಷಧಗಳಿಗೆ ನಿರ್ಬಂಧ ಹೇರಲಾಗಿತ್ತು. ಇದೀಗ ಕಾಸ್ಮೆಟಿಕ್ಸ್ಗಳ ಮೇಲೆ ಔಷಧ ನಿಯಂತ್ರಣ ಇಲಾಖೆ ಕಣ್ಣಿಟ್ಟಿದ್ದು ಸೌಂದರ್ಯವರ್ಧಕಗಳ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡೋದಕ್ಕೆ ಮುಂದಾಗಿದೆ. ಮುಖ ಹೊಳಪಿಗೆ ಬಳಸುವ ಫೋಲಿಕ್ ಆಸಿಡ್, ಸ್ಟೀರಾಯ್ಡ್ ಬೇಸ್ ಕ್ರೀಮ್, ವಿಟಮಿನ್ ಡಿ, ಸಿ ಕ್ರೀಮ್, ಸಿರಮ್ಗಳು ಗುಣಮಟ್ಟದಲ್ಲ ಅನ್ನೋದು ಸಾಬೀತಾಗಿದೆ. ಮುಖದ ಕಾಂತಿ ಹೆಚ್ಚಿಸೋದಕ್ಕೆ ವಿಟಮಿನ್ ಸಿಗಳ ಸಿರಮ್ ಕ್ರೀಮ್, ಸನ್ಸ್ಕ್ರೀನ್ ಕ್ರೀಮ್ಗಳನ್ನು ಹೆಚ್ಚಾಗಿ ಬಳಸ್ತಿದ್ದಾರೆ. ಅದರಲ್ಲೂ ಫೋಲಿಕ್ ಆಸಿಡ್, ವಿಟಮಿನ್ ಒಳಗೊಂಡಿರೋ ಲಿಕ್ವಿಡ್ ಕ್ರೀಮ್ ಬಳಸ್ತಾ ಇದ್ದು ಅವುಗಳು ಕಳಪೆ ಗುಣಮಟ್ಟದ್ದಾಗಿದ್ದಾವೆ ಎನ್ನಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಕಾಂತಿ ವರ್ಧಕಗಳ ಮೇಲೆ ಸಮರ ಸಾರಿದ ಆಹಾರ ಸುರಕ್ಷತಾ ಔಷಧ ಇಲಾಖೆ ಇನ್ಮುಂದೆ ಎಲ್ಲ ಕಾಸ್ಮೆಟಿಕ್ಸ್ಗಳ ಪರೀಕ್ಷೆಗೆ ಸೂಚನೆ ಕೊಟ್ಟಿದೆ. ಎಲ್ಲ ಬ್ರಾಂಡೆಡ್ಗಳ ಕಾಂತಿ ವರ್ಧಕಗಳು ಪರೀಕ್ಷೆಗೆ ಒಳಪಡಿಸಲಿದ್ದು ಹೊಸ ಆಕ್ಟ್ ಮೂಲಕ ಕಾಸ್ಮೆಟಿಕ್ಸ್ಗಳ ಮೇಲೆ ನಿಯಂತ್ರಣ ಮಾಡಲು ಮುಂದಾಗಿದೆ. ಸ್ಕಿನ್ ಬ್ರೈಟ್ನಿಂಗ್ ಅಂದ್ಬಿಟ್ಟು ಮಲ್ಟಿಪಲ್ ಕಾಂಬಿನೇಷನ್ ಆಫ್ ಕೆಮಿಕಲ್ಸ್ ಆಡ್ ಮಾಡಿ ಕ್ರೀಮ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಸ್ಟಿರಾಯ್ಡ್ ಈಸ್ ಎ ಮೇಜರ್ ಕಾಂಪೊನೆಂಟ್. ಸ್ಟಿರಾಯ್ಡ್ ಅಥವಾ ಬೇರೆ ಅದರ್ ಕೆಮಿಕಲ್ ಏಜೆಂಟ್ಸ್ ಪ್ಯಾರಾಬಿನ್ ಇರೋದು, ಪರ್ಟಿಕ್ಯುಲರ್ಲಿ ಸ್ಟಿರಾಯ್ಡ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಥಿನ್ ಆಗುತ್ತೆ. ಆಮೇಲೆ ಈ ಸ್ಟಿರಾಯ್ಡ್ ಇಂದ ಏನಾಗ್ತದೆ, ಈ ಹೇರ್ಸ್, ಫೇಶಿಯಲ್ ಹೇರ್ಸ್ ಜಾಸ್ತಿ ಆಗ್ತದೆ, ಸೆನ್ಸಿಟಿವಿಟಿ ಜಾಸ್ತಿ ಆಗ್ತದೆ. ಒಂದು ಕಡೆ ಸೌಂದರ್ಯ ವರ್ಧಕಗಳ ಮೇಲೆ ಸಮರ ಸಾರಿದ್ದು ಇದು ಉತ್ತಮ ಕೆಲಸ ಅಂತಿದ್ದಾರೆ ಮಹಿಳೆಯರು. ಇದು ಒಳ್ಳೇದೇ ಇದೆ. ಏನಕ್ಕಂತಂದ್ರೆ ಇವಾಗ ತುಂಬಾ ಜನ ಗರ್ಲ್ಸ್ ನಾವು ವಿಟಮಿನ್ ಸಿ ಸಿರಮು ಅಥವಾ ಫೇಸ್ ವಾಶ್, ಲಿಪ್ಸ್ಟಿಕ್ ಈ ಥರದ್ದೆಲ್ಲ ನಾವು ಯೂಸ್ ಮಾಡ್ತೀವಲ್ಲ, ಅದರಲ್ಲಿ ಕ್ಯಾನ್ಸರ್ ಕಾಸಿಂಗ್ ಕೆಮಿಕಲ್ಸ್ ಪ್ರೆಸೆಂಟ್ ಇರುತ್ತೆ. ಅದೇನಾದ್ರೂ ಹಾರ್ಮ್ಫುಲ್ ಕಾಸ್ ಮಾಡೋ ಕೆಮಿಕಲ್ಸ್ ಪ್ರೆಸೆಂಟ್ ಇರುತ್ತೆ. ಸೊ ಅದ್ರ ಸಲುವಾಗಿ ಗೌರ್ಮೆಂಟ್ ಅದನ್ನ ಟೆಸ್ಟ್ ಮಾಡೋದು ನೆಸೆಸಿಟಿ ಇದೆ. ಟೆಸ್ಟ್ ಮಾಡಲೇಬೇಕು. ಅದರಿಂದ ನಮಗೂ ಗುರ್ತಾಗಬೇಕು ಏನು ಬೆನಿಫಿಟ್ ಇದೆ, ಯಾವ ಕೆಮಿಕಲ್ ಇಂದ ಏನು ನೆಗೆಟಿವಿಟಿ ಇದೆ ಅದನ್ನು ನಮ್ಗೆ ಗುರ್ತಾಗಬೇಕು. ಒಟ್ನಲ್ಲಿ ಆಹಾರ ಸುರಕ್ಷತಾ ಹಾಗೂ ಔಷಧ ನಿಯಂತ್ರಣ ಇಲಾಖೆ ಕಳಪೆ ಗುಣಮಟ್ಟದ ಕಾಸ್ಮೆಟಿಕ್ಸ್ ಹಾಗೂ ತಿನಿಸುಗಳ ಮಾರಾಟಗಾರರಿಗೆ ಬಿಸಿ ಮುಟ್ಟಿಸಲು ಮುಂದಾಗಿದೆ. ಮುಂದಿನ ದಿನದಲ್ಲಿ ಹೊಸ ಕಾಸ್ಮೆಟಿಕ್ಸ್ ಆಕ್ಟ್ ರೂಪಿಸಲು ಮುಂದಾಗಿದೆ. ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು.